ಸಾಮಾಜಿಕ ಸಮಸ್ಯೆಗಳು ಮಹಿಳೆಗೆ ಒಡ್ಡುವ ಸಮಸ್ಯೆಗಳನ್ನು ಅನುಭವಿಸುವುದು ಒಂದು ಮಾತು. ಆದರೆ ಸ್ವರೂಪವನ್ನು ಸಕಾರಣವಾಗಿ ವಿವರಿಸಿಕೊಳ್ಳುವುದು ಸ್ವಲ್ಪ ಪ್ರಗತಿಯನ್ನು ತೋರಿಸುವ ಚಿಂತನೆಯ ಮಾತು. ಇಷ್ಟಾದರೂ ಅವಳ ಅಭಿವ್ಯಕ್ತಿ ಸಮಸ್ಯೆಗೆ ಒಂದು ದಾರಿಯನ್ನು ಕಂಡಂತೇನೂ ಆಗುವುದಿಲ್ಲ. ಆ ಚಿಂತನೆ ಮುಂದುವರಿಯುವ ಸಾಮಾಜಿಕ ಅವಕಾಶ ಸಿಕ್ಕರೆ ಅವಳ ಅಭಿವ್ಯಕ್ತಿಯ ಸಮಸ್ಯೆಗೆ ವಾಸ್ತವ ಪರಿಹಾರಗಳ ದಾರಿಯೂ ಕಾಣಿಸಬಹುದು. ಅವಳ ಅಭಿವ್ಯಕ್ತಿಯ ಹಾದಿ ತುಂಬ ಕಠಿಣವಾದುದು ಎಂಬುದು ನಿಜ. ಹಾಗೆಂದು ಅಭಿವ್ಯಕ್ತಿ ಮಾಡಲು ಆಗಲಿಲ್ಲ ಎಂದರೆ ಅವಳಿಗೆ ಸಂವೇದನೆಯೇ ಇರುವುದಿಲ್ಲ ಎನ್ನಲು ಸಾಧ್ಯವಿಲ್ಲ. ಸಮಸ್ಯೆಯ ಅನುಭವದೊಳಗೇ ಸಿಲುಕಿರುವ ಜೀವಿಗೆ ಆ ಪರಿಸ್ಥಿತಿಯನ್ನು ಕುರಿತ ಸಂವೇದನೆಗಳೇ ಇರುವುದಿಲ್ಲ ಎಂದರೆ ಅರ್ಥವೇನು? ಒಂದು ಸಂವೇದನೆಯನ್ನು ಅಭಿವ್ಯಕ್ತಿ ಮಾಡುವಲ್ಲಿ ಮಹಿಳೆಗೆ ಹಲವು ಬಗೆಯ ತೊಡಕುಗಳು ಇರಬಹುದು. ಆ ನಿರ್ದಿಷ್ಟ ಸಂವೇದನೆಯು ಮಾತಿಗೆ, ಬರಹಕ್ಕೆ ಅತೀತವಾದುದೂ ಇರಬಹುದು, ಅಥವಾ ಮಾತಿಗೆ ಬರಹಕ್ಕೆ ಬಂದ ಮೇಲಿನ ಸಾಮಾಜಿಕ ಪ್ರತಿಕ್ರಿಯೆಗಳಿಗೆ, ಪರಿಣಾಮಗಳಿಗೆ ಹೆದರಿ ಆ ಸಂವೇದನೆಯು ಮೌನವನ್ನು ತಾಳಿರಬಹುದು. ಅಂದರೆ ಮಹಿಳೆಯು ತನ್ನ ಸಂವೇದನೆಗಳಿಗೆ ಸೂಕ್ತವಾಗಿ ತನ್ನ ಮಾತು ಬರಹಗಳು ಒದಗಿ ಬರುವಂತೆ ಆಗಲು ನಡೆಸಬೇಕಾದ ಬೌದ್ಧಿಕ ಪ್ರಯತ್ನಗಳ ಸಾಹಸಗಳದೇ ಇನ್ನೊಂದು ಕತೆ. ಜೊತೆಗೆ ಸಾಮಾಜಿಕ ಪ್ರತಿಕ್ರಿಯೆ ಹಾಗೂ ಪರಿಣಾಮಗಳನ್ನು ಎದುರಿಸುವ ರೀತಿಯಲ್ಲಿ ತನ್ನನ್ನು ಸ್ಥಾಪಿಸಿಕೊಳ್ಳುವ ಧೈರ್ಯ ಸಾಹಸಗಳನ್ನು ಕೂಡಿಸಿಕೊಳ್ಳುವುದು ಇನ್ನೊಂದು ಭಿನ್ನ ಕತೆ. ಇಷ್ಟೆಲ್ಲ ಪ್ರಯತ್ನಗಳ ನಂತರ ಅವಳು ತನ್ನ ಬರಹದ ಸಾಮರ್ಥ್ಯವನ್ನು ಅಭಿವ್ಯಕ್ತಿಸಿದಳು ಎಂದರೂ ಈ ಹೆಣ್ಣಿಗೆ ಸಾಹಿತ್ಯ ವಲಯದಲ್ಲಿ ಮನ್ನಣೆ ಸಿಗುವುದು ಬೇರೆಯೇ ಒಂದು ಕತೆ. ನಮ್ಮ ಲೇಖಕಿಯರು ಕ್ರಮಾಗತವಾಗಿ ಹೀಗೆ ಮಾಡುತ್ತಾ ಬಂದ ಕಥೆಯನ್ನೇ ನಾವು ಉದ್ದಕ್ಕೂ ಗಮನಿಸುವುದು. ತಿರುಮಲಾಂಬ ಅವರ ನಂತರದಲ್ಲಿ ಬಂದ ಶ್ಯಾಮಲಾ ಬೆಳಗಾವ್ಕರ, ಕೊಡಗಿನ ಗೌರಮ್ಮ, ಕಲ್ಯಾಣಮ್ಮ, ಸರಸ್ವತೀಬಾಯಿ ರಾಜವಾಡೆ, ಎಚ್.ವಿ. ಸಾವಿತ್ರಮ್ಮ ಮುಂತಾದವರು ಒಂದು ಹೆಜ್ಜೆ ಮುಂದೆ ಹೋಗಿ ಮಹಿಳಾ ಸಮಸ್ಯೆಗಳನ್ನು ಪ್ರತಿಪಾದಿಸಿದರು. ಇದು ಸಾಧ್ಯವಾದುದಕ್ಕೆ ಅಂದಿನ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಹಲವು ಬದಲಾವಣೆಗಳು ಬರತೊಡಗಿದ್ದವು ಎಂಬುದು ಒಂದು ಮುಖ್ಯ ಕಾರಣ. ಶಿಕ್ಷಣ, ಉದ್ಯೋಗ ಮುಂತಾದ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ದೊರೆಯತೊಡಗಿತ್ತು. ಈ ಮಹಿಳೆಯರಲ್ಲಿ ಜಾಗೃತಿ, ಧೈರ್ಯ, ಸಾಹಸಗಳು ಕೂಡಿಕೊಳ್ಳತೊಡಗಿತ್ತು. ಈ ಮಹಿಳೆಯರಿಗೆ ಸಹಜವಾಗಿಯೇ ಸಮಸ್ಯೆಗಳನ್ನು ನಿಖರವಾಗಿ ಗುರುತಿಸಲು ಅಗತ್ಯವಾದ ಸೂಕ್ಷ್ಮ ಗ್ರಹಿಕೆ, ಅವಲೋಕನ ಹಾಗೂ ಸಹಾನುಭೂತಿಗಳು ಇದ್ದವೇನೋ ಹೌದು. ಈ ಗುಣಗಳು ಸುಧಾರಣಾವಾದಿ, ಮಾನವತಾವಾದಿ ಮನೋಭಾವದ ಪುರುಷರಲ್ಲೂ ಇರುತ್ತವೆ. ಈ ಚಿಂತನೆಯು ಜಾರಿಗೊಳ್ಳಬೇಕಾದ ಮುಂದಿನ ಹಂತವಾಗಿ ಪರಿಹಾರಗಳನ್ನು ಸೂಚಿಸುವ ಸಾಮರ್ಥ್ಯದ್ದಾಗಬೇಕು. ಸುಧಾರಣಾವಾದಿ ಚಳುವಳಿಗಳು ಈ ಹಾದಿಯಲ್ಲಿ ಮುನ್ನಡೆದವು. ಆದರೆ ಮಹಿಳಾ ಸಮಸ್ಯೆಗಳನ್ನು ಕುರಿತು ಚಿಂತನೆಗಳನ್ನು ಮಾಡಿದ ಜಾಗೃತ ಮಹಿಳೆಯರಿಗೆ ಮುನ್ನಡೆಯ ಈ ಹಾದಿ ಸುಗಮವೇನೂ ಆಗಿರುವುದಿಲ್ಲ. ಮಹಿಳಾ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸುವುದು ತುಂಬ ಸಂಕೀರ್ಣವಾದ ಕೆಲಸವೇ ಆಗುತ್ತದೆ. ಒಂದು ಹೆಜ್ಜೆ ಇಡುವ ಮುನ್ನವೇ ಅದರ ಪರಿಣಾಮಗಳನ್ನು ಕಲ್ಪಿಸುವ ಸೂಕ್ಷ್ಮ ಮುಂದಾಲೋಚನೆ ಇರಬೇಕಾಗುತ್ತದೆ. ಈಗಾಗಲೇ ಸ್ಥಿರೀಕರಣಗೊಂಡಿರುವ ಸಾಮಾಜಿಕ ಚಿಂತನೆ ಹಾಗೂ ಮೌಲ್ಯಗಳನ್ನು ಕೆದಕುವ, ಪ್ರಶ್ನಿಸುವ, ಎದುರು ಹಾಕಿಕೊಳ್ಳುವ ಧೈರ್ಯ, ಸಾಹಸಗಳು ಬೇಕಾಗುತ್ತವೆ. ಸುಧಾರಣಾವಾದಿ ಚಳುವಳಿಗಳನ್ನು ನಡೆಸಿದ ಪುರುಷರು ಮಹಿಳೆಯರ ಪರವಾಗಿ ಚಿಂತನೆಗಳನ್ನು ಮಾಡಿದವರೇ ಅಲ್ಲವೇ ಎಂದರೆ ಖಂಡಿತವಾಗಿಯೂ ಹೌದು. ಈ ಪುರುಷರಿಗೂ ಸಾಮಾಜಿಕ ವಿರೋಧಗಳು ಹುಟ್ಟಿಯೇ ಹುಟ್ಟುತ್ತವೆ. ಆದರೆ ಕೊನೆಗೊಮ್ಮೆ ಅವರ ಉದಾರತೆ ಹಾಗೂ ಸೌಹೃದಯತೆಗೆ ಮೆಚ್ಚುಗೆಯೇ ದೊರೆತು ಅವರು ಮಹಾತ್ಮರೂ ಎನಿಸಿಕೊಳ್ಳುತ್ತಾರೆ. ಆದರೆ
ಸ್ವತಃ ಮಹಿಳೆಯರು ಪ್ರತಿಪಾದಿಸುವ ಮಹಿಳಾ ಚಿಂತನೆಗಳಿಗೆ ಎದುರಾಗುವ ಸಾಮಾಜಿಕ ವಿರೋಧವು ಆ ಕ್ಷಣಕ್ಕೆ ಅವರ ಬದುಕನ್ನೇ ಒಸಕಿ ಹಾಕುವಷ್ಟು ಕ್ರೂರವಾಗಿ ಎರಗಬಹುದು. ವಿರೋಧದ ಸ್ವರೂಪವನ್ನು ಸ್ವಲ್ಪವೇ ಗ್ರಹಿಸಿಕೊಂಡ ಯಾವ ಮಹಿಳಾ ಸಂವೇದನೆಗೂ ಆಕಾರ ತಳೆಯುವ ಧೈರ್ಯ ಬರಲಾರದು. ಅವು ಮೂಕವಾಗಿ ಉಳಿಯುವುದನ್ನೇ ಆಯ್ದುಕೊಳ್ಳಬಹುದು. ಅದರಲ್ಲೂ ಈ ಸಂವೇದನೆಯನ್ನು ಸಾರ್ವಜನಿಕವಾಗಿ ಕರ್ತೃತ್ವದ ಜವಾಬ್ದಾರಿಯನ್ನು ಒಪ್ಪಿ ಅಭಿವ್ಯಕ್ತಿಸುವ ಮಾತು ಇನ್ನು ದೂರವೇ ಉಳಿಯುತ್ತದೆ. ನಮ್ಮ ಲೇಖಕಿಯರೂ ಕೂಡ ಮೊದಲ ಹಂತದಲ್ಲಿ ಸಮಸ್ಯೆಯನ್ನು ಗುರುತಿಸುವಷ್ಟಕ್ಕೆ, ಎರಡನೆಯ ಹಂತದಲ್ಲಿ ಪರ್ಯಾಯವಾಗಿ ನಿರಪಾಯಕಾರವಾದ ಸುಧಾರಣಾವಾದಿ ಪರಿಹಾರ ಮಾರ್ಗಗಳನ್ನು ಸೂಚಿಸುವಷ್ಟಕ್ಕೆ ಮೆಲ್ಲನೆಯ ಹೆಜ್ಜೆಗಳನ್ನೇ ಇಟ್ಟಿದ್ದು. ಸುಮಾರು 50-60ರ ದಶಕಗಳಲ್ಲಿ ಬರೆದ ನಮ್ಮ ತ್ರಿವೇಣಿ, ಅನುಪಮಾ ನಿರಂಜನ, ಗೀತಾ ಕುಲಕರ್ಣಿ, ರಾಜಲಕ್ಷ್ಮಿ ಎನ್ ರಾವ್ ಮುಂತಾದವರ ಕತೆ ಕಾದಂಬರಿಗಳಲ್ಲೂ ಈ ಸಮಸ್ಯೆ ಸ್ಥೂಲವಾಗಿ ಹೀಗೆಯೇ ಉಳಿಯಿತು. ಮಹಿಳಾ ಸಾಹಿತ್ಯದ ಇಂತಹ ಸಂದರ್ಭಗಳನ್ನು ನಮ್ಮ ಪ್ರಧಾನ ಸಾಹಿತ್ಯ ವಿಮರ್ಶೆಯು ವಿಶೇಷ ಮಹಿಳಾಪರ ದೃಷ್ಟಿಕೋನದಿಂದ ಗ್ರಹಿಸಬೇಕಿತ್ತು. ಆದರೆ ಅದು ಈ ಅಗತ್ಯವನ್ನು ರಿಯಾಯಿತಿ ಎಂದು ಹೆಸರಿಸಿ ಅವಮಾನಕರವಾಗಿ ಪ್ರಶ್ನಿಸಿತು. ದ್ವಂದ್ವ ಹಾಗೂ ತುಮುಲಗಳಲ್ಲಿ ಸಿಲುಕಿದ್ದ ಲೇಖಕಿಯರೂ ಕೂಡ ಏನೂ ತೋಚದವರಂತೆ ಈ ಪ್ರಶ್ನೆಯನ್ನು ಮೈಮೇಲೆ ಹಾಕಿಕೊಂಡು ಅದಕ್ಕೆ ಉತ್ತರಗಳನ್ನು ಹೇಳುವ ಪ್ರಯತ್ನಗಳಲ್ಲಿ ದಣಿದರು. ಗಿರಡ್ಡಿ, ಗೋವಿಂದರಾಜರಂತಹ ಪ್ರಗತಿಪರ ವಿಮರ್ಶಕರೂ ಕೂಡ ನಮ್ಮ ಲೇಖಕಿಯರು ಗುರುತರವಾದ ಸಮಸ್ಯೆಗಳನ್ನು ಆಯ್ಕೆ ಮಾಡಿದರೂ ಅವನ್ನು ನಿರ್ವಹಿಸುವ ತಂತ್ರವನ್ನು ರೂಪಿಸದೆ ಸೋಲುತ್ತಾರೆ ಎಂದು ಆರೋಪ ಮಾಡಿಬಿಡುತ್ತಾರೆ. ಆದರೆ ಲೇಖಕಿಯರನ್ನು ಬೌದ್ಧಿಕತೆ ಅಥವಾ ತಂತ್ರಗಾರಿಕೆಯ ಅಭಾವ ಕಾಡಿತ್ತು ಎಂಬುದಕ್ಕಿಂತ ಅವರ ಮೇಲೆ ಸವಾರಿ ಮಾಡುತ್ತಿದ್ದ ಸಾಮಾಜಿಕ ನಿಯಂತ್ರಣದ ಪ್ರಶ್ನೆ ಸರಳವಾದದ್ದಲ್ಲ ಎಂಬುದನ್ನು ವಿಮರ್ಶೆಗಳು ಗ್ರಹಿಸಬೇಕು. ಇಂದು ಸಮಾಜದಲ್ಲಿ ಮಹಿಳೆಯು ತನ್ನ ಪ್ರಶ್ನೆಗಳನ್ನು ಇಷ್ಟಿಷ್ಟೇ ಎದುರಿಸುತ್ತಾ, ದಾರಿ ಕಂಡುಕೊಳ್ಳುತ್ತಾ ಹೆಜ್ಜೆ ಹಾಕುತ್ತಿದ್ದಾಳೆ ಮತ್ತು ಇದರ ಪರಿಣಾಮಗಳ ಲಕ್ಷಣಗಳು ನಮ್ಮ ಲೇಖಕಿಯರ ಕತೆ ಕಾದಂಬರಿಗಳು ತೋರುತ್ತಿರುವ ದಾಷ್ಟ್ಯಗಳಲ್ಲಿ ಕಾಣಬಹುದು. ಮಹಿಳಾ ಚಿಂತನೆ ಎಂಬುದು ಮಹಿಳಾ ಸಂವೇದನೆಗಳನ್ನು ಒಳಗೊಂಡು ಸಮರ್ಥವಾಗಿ ಅಭಿವ್ಯಕ್ತಿಗೊಳ್ಳಲು ಇರುವ ಸಾಮಾಜಿಕ ಸಮಸ್ಯೆಗಳನ್ನು ಪರಿಗಣಿಸುವ ಬದಲು ಮಹಿಳಾ ಸಂವೇದನೆಯ ಅಸ್ತಿತ್ವವನ್ನೇ ಪ್ರಶ್ನಿಸುವುದು ಸರಿಯಲ್ಲ. ವೀಣಾ ಶಾಂತೇಶ್ವರ ಅವರು ತಮ್ಮ ಕಥೆಗಳಲ್ಲಿ ಮಹಿಳಾ ಸಂವೇದನೆಯನ್ನು ಅಭಿವ್ಯಕ್ತಿ ಮಾಡಿದರು. ಅದರಲ್ಲೂ ಮಹಿಳೆಯ ಲೈಂಗಿಕ ಅಭಿಲಾಷೆಗಳ ಬಗೆಗಿನ ಸಂವೇದನೆಗಳನ್ನು ಎಲ್ಲ ಸಾಮಾಜಿಕ ಅಭಿಪ್ರಾಯಗಳು ಬೆಚ್ಚಿ ಬೀಳುವಂತೆ ಬರೆದರು. ಅವರ ಈ ಬರಹಗಳಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ದೊರಕಿದ ಪ್ರತಿಕ್ರಿಯೆಗಳ ಸ್ವರೂಪವನ್ನು ಗಮನಿಸಿದರೆ ಮಹಿಳಾ ಸಂವೇದನೆಗಳ ಅಭಿವ್ಯಕ್ತಿಯು ಕೊಟ್ಟ ಶಾಕ್ನ ಸಾಮರ್ಥ್ಯ ತಿಳಿಯುತ್ತದೆ. ಅಲ್ಲಿಂದ ಮುಂದೆ ವೈದೇಹಿ, ಬಾನು ಮುಷ್ತಾಕ್, MS ವೇದಾ, ಸಾರಾ ಅಬೂಬ್ಕರ್ ಮೊದಲಾದ ಈಗಿನ ನಮ್ಮ ಹಲವು ಲೇಖಕಿಯರು ಬೇರೆ ಬೇರೆ ಹದಗಳಲ್ಲಿ ಮಹಿಳಾ ಲೈಂಗಿಕತೆ, ಧರ್ಮ, ಕುಟುಂಬ ಮುಂತಾದವುಗಳ ನಿಯಮಗಳ ವಿರುದ್ಧ ಹಲವು ಮಹಿಳಾ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಮತ್ತು ಸಾಮಾಜಿಕತೆಯ ಎದುರು ನಿಂತು ಮಹಿಳಾ ಸಂವೇದನೆಯ ಧೈರ್ಯದ ಅಭಿವ್ಯಕ್ತಿಯನ್ನು ಗಟ್ಟಿಗೊಳಿಸುತ್ತಿದ್ದಾರೆ. ಲೇಖಕಿಯರ ಕಥೆಗಳನ್ನು ವಿಮರ್ಶಿಸುವ ಸಂದರ್ಭಗಳನ್ನು ನಮ್ಮ ವಿಮರ್ಶಕರು ಸಾಹಿತ್ಯ ಚರ್ಚೆ ಎಂಬುದಕ್ಕಿಂತಲೂ ಸಾಮಾಜಿಕ ಚರ್ಚೆಗಳಾಗಿ ಕಂಡದ್ದೇ ಹೆಚ್ಚು. ಇದೂ ಕೂಡ ಮಹಿಳೆಯರ ಅಭಿವ್ಯಕ್ತಿಯ ಬಗೆಗೆ ಇರುವ ಸಾಮಾಜಿಕ ನಿರೀಕ್ಷೆ ಹಾಗೂ ಒತ್ತಡಗಳನ್ನು ಸೂಚಿಸುವ ಅಂಶವೇ ಆಗಿದೆ.
ಅಥವಾ ಮಹಿಳೆಯು ತನ್ನ ನಿಜವಾದ ಸಂವೇದನೆಗಳನ್ನು ಹೇಳಿದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಈ ಸಮಾಜಕ್ಕೆ ಇದೆಯೇ ಎಂಬ ಪ್ರಶ್ನೆಯೂ ಆಗಿರಬಹುದು. ಇದೇನೇ ಇರಲಿ, ಸಾಹಿತ್ಯ ವಿಮರ್ಶೆ ಎಂಬುದು ಮಹಿಳಾ ಸಾಹಿತ್ಯವನ್ನು ಕುರಿತಂತೆ ಹೀಗೊಂದು ವಿಭಿನ್ನ ಅಳತೆಗೋಲನ್ನು ಬಳಕೆ ಮಾಡುವುದರ ಹಿನ್ನೆಲೆಯಲ್ಲಿ ಕೆಲಸ ಮಾಡುವ ಸ್ಥಾಪಿತ ಸಾಮಾಜಿಕ ಚಿಂತನೆಯನ್ನು ಗಮನದಲ್ಲಿ ಇರಿಸಿಕೊಳ್ಳುವುದು ಅಗತ್ಯ. ಒಟ್ಟು ಮಹಿಳಾ ಸಮುದಾಯಕ್ಕೆ ದಕ್ಕುತ್ತಿರುವ ಸಾಮಾಜಿಕ ಮನ್ನಣೆಯ ಬೆನ್ನಲ್ಲೇ ಅವರಿಗೆ ತಮ್ಮ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಒಗ್ಗೂಡಿಸಿಕೊಳ್ಳಲು ಸಾಧ್ಯವಾಗುತ್ತಿರುವುದು. ಇದಕ್ಕೆ ಗಟ್ಟಿಯಾದ ಸಾಕ್ಷಿ ಎಂದರೆ ಜಾತಿ, ಜನಾಂಗ, ಶಿಕ್ಷಣ, ಉದ್ಯೋಗ, ಆರ್ಥಿಕತೆ ಮುಂತಾಗಿ ಯಾವೊಂದು ಸಾಮಾಜಿಕ ಮನ್ನಣೆಯೂ ಇಲ್ಲದ ಮಹಿಳೆಗೆ ಅಭಿವ್ಯಕ್ತಿಯ ದಾರಿಗಳು ತೆರೆದುಕೊಳ್ಳುವುದು ಅಸಾಧ್ಯವೇ ಸರಿ. ಮಹಿಳೆಯರಿಗೆ ಕಥನ ಕಲೆಯೇನೋ ಅಭಿಜಾತವಾಗಿ ದೊರಕೊಳ್ಳುತ್ತದೆ. ಆದರೆ ಲಿಖಿತ ಪರಂಪರೆಯಲ್ಲಿ ಈ ಸಾಮರ್ಥ್ಯವನ್ನು ದುಡಿಸಿಕೊಳ್ಳಲು ಅವಳಿಗೆ ಸರಿಯಾದ ವಾತಾವರಣ ದೊರೆಯಬೇಕಷ್ಟೇ. ಈಗೀಗ ಈ ವಾತಾವರಣವು ಅಷ್ಟಿಷ್ಟು ನಿರಾಳವಾಗುತ್ತಿದೆ. ನಮ್ಮ ಕನ್ನಡ ಲೇಖಕಿಯರ ಕಥೆಗಳು ಎದುರಿಸುತ್ತಿರುವ ಸವಾಲುಗಳನ್ನು ಇಷ್ಟೆಲ್ಲ ವಿಶದವಾಗಿ ವಿವರಿಸಿದ ಮೇಲೂ ಹಲವರಿಗೆ ಒಂದು ಅನುಮಾನ ಕಾಡಬಹುದು. ಬಂಗಾಲಿ, ಹಿಂದಿ, ಪಂಜಾಬಿ ಭಾಷೆಗಳಲ್ಲಿ ಮಹಾಶ್ವೇತಾದೇವಿ, ಆಶಾಪೂರ್ಣಾದೇವಿ, ಅಮೃತ ಪ್ರೀತಮ್ ಅಂತಹ ಲೇಖಕಿಯರು ಪುರುಷರಿಗೆ ಸರಿಸಮಾನ ಸಾಧನೆಗಳನ್ನು ಮಾಡಿ ಜ್ಞಾನಪೀಠ ಪ್ರಶಸ್ತಿಗಳಿಂದ ಪುರಸ್ಕೃತರಾಗುತ್ತಿದ್ದಾರಲ್ಲವೇ? ಅವರಿಗೆ ನಮ್ಮ ಲೇಖಕಿಯರಿಗಿಂತ ಭಿನ್ನವಾದ ಸಾಮಾಜಿಕ ಪರಿಸರವೇನಿದೆ? ಅಂತಹ ಮಹಿಳಾ ಸಾಹಿತ್ಯ ಸಾಧನೆಗಳು ನಮ್ಮಲ್ಲಿ ಏಕೆ ಆಗುತ್ತಿಲ್ಲ? ಇಂತಹ ಕೆಲವು ಪ್ರಶ್ನೆಗಳಿಗೆ ಈವರೆಗೆ ನಡೆಸಿದ ಸಾಹಿತ್ಯ ಚರಿತ್ರೆಯ ವಿಶ್ಲೇಷಣೆಯಲ್ಲೇ ಉತ್ತರವಿದೆ. ನಮ್ಮ ಲೇಖಕಿಯರು ತಮ್ಮ ಸಾಮಾಜಿಕ ಸಂದರ್ಭಗಳು ಒಡ್ಡುತ್ತಿರುವ ಸವಾಲುಗಳನ್ನು ಎದುರಿಸುವ ಛಾತಿಯನ್ನು ಕೂಡಿಸಿಕೊಳ್ಳಲು ಸ್ವಲ್ಪ ತಡವಾಗಿಯಾದರೂ ಸಮರ್ಥರಾಗುತ್ತಿದ್ದಾರೆ. ತಮ್ಮ ಅಸ್ಮಿತೆಯನ್ನು ಗುರುತಿಸಿಕೊಳ್ಳುವ, ದೃಢಪಡಿಸಿಕೊಳ್ಳುವ ಅವರ ಯತ್ನಗಳು ಯಶಸ್ಸು ಕಾಣುತ್ತಾ ಹೋದಂತೆ ಅದರ ಪರಿಣಾಮಗಳು ಅವರ ಅಭಿವ್ಯಕ್ತಿಗಳಲ್ಲಿ ಖಂಡಿತವಾಗಿಯೂ ಕೂಡಿಕೊಳ್ಳುತ್ತವೆ. ಈ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ ಎಂಬುದರ ಸ್ಪಷ್ಟ ಸೂಚನೆಗಳು ನಮಗೆ ಸಿಗುತ್ತಿವೆ. ಅನೇಕ ಚಾರಿತ್ರಿಕ ಹಾಗೂ ವ್ಯಕ್ತಿಗತ ಕಾರಣ ಹಾಗೂ ಸಾಮರ್ಥ್ಯಗಳಿಂದಾಗಿ ಮಹಾಶ್ವೇತಾದೇವಿ, ಅನ್ನಪೂರ್ಣಾದೇವಿ, ಅಮೃತ ಪ್ರೀತಮ್ ಅವರುಗಳು ಸ್ವಲ್ಪ ಮುಂಚಿತವಾಗಿ ಮುನ್ನಡೆದ ಹಾದಿಯಲ್ಲಿ ನಮ್ಮ ಲೇಖಕಿಯರೂ ಹೆಜ್ಜೆಗಳನ್ನು ಇಡುತ್ತಿದ್ದಾರೆ. ಇಂದಲ್ಲ ನಾಳೆ ನಮ್ಮಲ್ಲೂ ಉನ್ನತ ಪ್ರಶಸ್ತಿಗಳಿಗೆ ಭಾಜನರಾಗುವ ಲೇಖಕಿಯರು ಬರಲಿದ್ದಾರೆ. ಈ ಆಶಾಭಾವನೆ ಆಧಾರವಿಲ್ಲದ ಹಗಲುಗನಸು ಎಂದೇನೂ ತಿಳಿಯಬೇಕಿಲ್ಲ. ಈ ಒಂದು ಸಕಾರಾತ್ಮಕ ಹಾಗೂ ಸಕಾರಣವಾದ ಆಶಯಕ್ಕೆ ನಮ್ಮ ಕತೆಗಾರ್ತಿಯರು ನಿದರ್ಶನಗಳಾಗುತ್ತಿದ್ದಾರೆ. ಪ್ರಧಾನ ದಾರಿಯವರು ಎನಿಸಿದ ವಿಮರ್ಶಕರು ಈ ಹಿಂದೆ ಮಹಿಳಾ ಸಾಹಿತ್ಯವನ್ನು ರಿಯಾಯಿತಿಗಳೊಂದಿಗೆ ವಿಮರ್ಶಿಸಬೇಕು ಎಂದು ಗೇಲಿ, ಅನುಮಾನ, ಕರುಣೆ, ಅನುಕಂಪ, ಅಪಹಾಸ್ಯಗಳ ಮಾತಾಡುತ್ತಿದ್ದರು. ಇದೀಗ ನಮ್ಮ ಈ ಕತೆಗಾರ್ತಿಯರನ್ನು ಗಂಭೀರವಾಗಿ ಪರಿಗಣಿಸಲೇಬೇಕಾದ ಅನಿವಾರ್ಯವನ್ನು ಒಪ್ಪಿಕೊಳ್ಳುತ್ತಿದ್ದಾರೆ ಎಂಬುದೇ ಈ ಮಾತಿಗೆ ಸ್ಪಷ್ಟ ಸಾಕ್ಷಿಯಾಗಿದೆ.